ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಯಾರಾದರೂ ನ್ಯಾಯಾಲಯದ ಆದೇಶದ ಉಲ್ಲಂಘನೆಯನ್ನು ಮಾಡಿದರೆ ಅವರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡ್ಬೋದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳುವಂತಹ ಸಾಮಾನ್ಯ ಪ್ರಶ್ನೆ ಅಂದರೆ, ಕೋರ್ಟ್ ಆದೇಶ ಬಂದಿದೆ, ಆದರೂ ಕೂಡ ಕೋರ್ಟ್ ಆದೇಶದ ಪ್ರಕಾರ ನಡೆದುಕೊಳ್ತಾ ಇಲ್ಲ, ಅವ್ರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಬಹುದು ಅಂತ ಕೇಳ್ತಾರೆ. ಈಗ ಒಂದು ನ್ಯಾಯಾಲಯದಲ್ಲಿ ಆದೇಶ ಬಂದಿರುತ್ತೆ. ಸಿವಿಲ್ ಕೋರ್ಟ್ನಲ್ಲಿ ಇಂಜಂಕ್ಷನ್ ಆರ್ಡರ್ ಆಗಿರ್ಬೋದು. ಆ ಇಂಜಂಕ್ಷನ್ ಆರ್ಡರ್ನಲ್ಲಿ ಯಾವುದೇ ಆಸ್ತಿಯ ಕುರಿತಾಗಿ ಅಲ್ಲಿ ಮನೆಯನ್ನು ಕಟ್ಟಬಾರ್ದು, ಮಾರಾಟವನ್ನು ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಅಥವಾ ಈ ಆಸ್ತಿಯ ಕುರಿತಂತೆ ಯಾವುದೇ ವರ್ಗಾವಣೆಗಳನ್ನು ಮಾಡಬಾರ್ದು ಅಂಥೇಳಿ ಆದೇಶ ಬಂದಿರುತ್ತೆ. ಆದರೆ ಅಪೋಸಿಟ್ ಪಾರ್ಟಿಯವರು ಈ ಆದೇಶದ ಉಲ್ಲಂಘನೆಯನ್ನು ಮಾಡ್ತಾರೆ. ಆಗ ಉಲ್ಲಂಘನೆ ಮಾಡಿದವರ ವಿರುದ್ಧ ಆರ್ಡರ್ 39 ರೂಲ್ 2A CPCಯ ಕೆಳಗೆ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅದೇ ಕೋರ್ಟ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಯಾವ ದಿನಾಂಕದಂದು ಕೋರ್ಟ್ ಆರ್ಡರ್ ಆಗಿತ್ತು, ಅದರ ಉಲ್ಲಂಘನೆ ಆಗಿದ್ದು ಯಾವಾಗ ಅಂತ ಕೋರ್ಟ್ಗೆ ತಿಳಿಸ್ಬೇಕಾಗುತ್ತೆ. ಕೋರ್ಟ್ ಅದನ್ನು ಪರಿಶೀಲಿಸಿ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿರೋದು ಹೌದು ಅಂತ ಆದರೆ, ಮತ್ತು ಕೋರ್ಟ್ನಲ್ಲಿ ಅಂದರೆ ಸಿವಿಲ್ ಕೋರ್ಟ್ನಲ್ಲಿ ಆದೇಶ ಉಲ್ಲಂಘನೆ ಮಾಡಿದ್ದು ಸಾಬೀತಾದರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಬೋದು ಮತ್ತು ಅವರಿಗೆ 3 ತಿಂಗಳು ಸಿವಿಲ್ ಜೈಲಿರುತ್ತೆ. ಆದೇಶ ಉಲ್ಲಂಘನೆ 1 ವರ್ಷಕ್ಕಿಂತ ಹೆಚ್ಚು ಮುಂದುವರೆದರೆ ಅಟ್ಯಾಚ್ ಮಾಡಿದ ಆಸ್ತಿಯನ್ನು ಮಾರಾಟ ಮಾಡಿ ಅದರ ಹಣವನ್ನು ತೊಂದರೆ ಆದಂಥವರಿಗೆ ಪರಿಹಾರವಂತ ಕೊಡುತ್ತೆ. ಇದು ಒಂದು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು. ಮತ್ತೊಂದು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು ಅಂದರೆ, ಡೈರೆಕ್ಟಾಗಿ ಹೈಕೋರ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೆಳಗೆ ಹಾಕಬೇಕಾಗತ್ತೆ. ಅಂದರೆ ನ್ಯಾಯಾಂಗ ನಿಂದನೆ ಕೆಳಗೆ ಹಾಕಬಹುದು. ನ್ಯಾಯಾಂಗ ನಿಂದನೆಯು ಸಿವಿಲ್ ಅಥವಾ ಕ್ರಿಮಿನಲ್ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸಿವಿಲ್ ಕೇಸ್ಗಳ ವಿಚಾರಕ್ಕೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಬಹುದು, ಕ್ರಿಮಿನಲ್ ಕೇಸ್ ವಿಚಾರಕ್ಕೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಹಾಕಬಹುದು. ಯಾವತ್ತೂ ಕೂಡ ಕಾನೂನು ಚೌಕಟ್ಟನ್ನು ಮೀರಿ ಅಥವಾ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಅಥವಾ ನ್ಯಾಯಾಧೀಶರ ನಿಂದನೆ ಈ ರೀತಿ ಮಾಡೋದನ್ನು ತಡೆಯೋದಕ್ಕೋಸ್ಕರ ಇದು ಇರುವಂಥದ್ದು. ಕಾನೂನಿನ ಶ್ರೇಷ್ಠತೆಯನ್ನು ರಕ್ಷಿಸೋದಕ್ಕೆ, ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸೋದಕ್ಕೆ, ಸಂಘರ್ಷಗಳನ್ನು ಇತ್ಯರ್ಥಗೊಳಿಸೋದಕ್ಕೆ ಮತ್ತು ಸರ್ವಾಧಿಕಾರಿ ಆಡಳಿತವನ್ನು ತಡೆಯೋದಕ್ಕೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಲಾ ಇದೆ. ಸಿವಿಲ್ ಕೇಸ್ಗಳ ವಿಚಾರಕ್ಕೆ ಹಾಕೋದಿದ್ರೆ ನ್ಯಾಯಾಲಯದ ಆದೇಶ ಪ್ರತಿವಾದಿಗೆ ತಿಳಿದಿರಬೇಕಾಗತ್ತೆ. ಆದೇಶದ ಬಗ್ಗೆ ಗೊತ್ತಿದ್ದೂ ಕೂಡ ಉದ್ದೇಶಪೂರ್ವಕವಾಗಿ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಿದ್ದರೆ, ಸಿವಿಲ್ ನ್ಯಾಯಾಲಯದ ಆದೇಶವನ್ನು ತಿರಸ್ಕರಿಸಿದರೆ ಆಗ ಕಂಟೆಂಪ್ಟ್ ಆಫ್ ಕೋರ್ಟ್ ಕಾಯ್ದೆಯ ಸೆಕ್ಷನ್ 2 ಸಬ್ಕ್ಲಾಸ್ ಬಿಯ ಅಡಿಯಲ್ಲಿ ಯಾವುದೇ ಆರ್ಡರ್ ಆಗಿರ್ಬೋದು, ಜಡ್ಜ್ಮೆಂಟ್, ಡೈರೆಕ್ಷನ್, ರಿಟ್ ಅಥವಾ ನ್ಯಾಯಾಲಯದ ಇತರ ಪ್ರಕ್ರಿಯೆಗಳಿಗೆ ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿರೋದು ಅಂತಾದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಅಂತಂದರೆ 6 ತಿಂಗಳ ಜೈಲು ಶಿಕ್ಷೆ ಇರುತ್ತೆ, 2,000ವರೆಗೂ ಕೂಡ ದಂಡ ಇರುತ್ತೆ. ಸೊ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಡೈರೆಕ್ಟಾಗಿ ನೀವು ಹೈಕೋರ್ಟಿಗೆ ಹೋದರೆ ಬೇಗನೆ ತೀರ್ಪು ಬರುತ್ತೆ. ನಿಮಗೆ 2 ಆಪ್ಷನ್ ಇರುತ್ತೆ. ಮೊದಲನೇದಾಗಿ ನೀವು ಯಾವ ಕೋರ್ಟ್ನಲ್ಲಿ ಆದೇಶವನ್ನು ಪಡೆದಿರ್ತೀರೋ ಅದೇ ಕೋರ್ಟ್ನಲ್ಲಿ ಆರ್ಡರ್ 39 ರೂಲ್ 2A CPCಯ ಕೆಳಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಅಥವಾ ಸೆಕ್ಷನ್ 10 ಕಂಟೆಂಪ್ಟ್ ಆಫ್ ಕೋರ್ಟ್ ಲಾ ಕೆಳಗೆ ಹೈಕೋರ್ಟ್ನಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನೋಡಿದ್ರಲ್ಲ, ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿದರೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೋದು ಮತ್ತು ಯಾವ್ಯಾವ ಕೋರ್ಟ್ನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೋದು ಅಂತ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. Thank you so much.